ಧಾರವಾಡ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮೊನ್ನೆ ಧಾರವಾಡ ಜಿಲ್ಲೆಯ ಮೇಲುಸ್ತುವಾರಿ ಸಚಿವರಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಕೂಡ ಒತ್ತಾಯ ಮಾಡಿವೆ. ಸಭೆಯಲ್ಲಿ ಕೂಡ ತೀರ್ಮಾನ ಮಾಡಿವೆ. ಇವತ್ತು ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು ಪ್ರಕಾಶ್ ಕೋಳಿವಾಡ್ ಅವರು ಅವರ ಮುಖಂಡತ್ವವನ್ನು ವಹಿಸಿ ಅವ್ರು ಏನು ತೀರ್ಮಾನ ತೊಗೊಂಡ್ರ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಸೇರಿಕೊಂಡು ನಾವು ಕೂಡ ರೈತರ ನೆರವಿಗೆ ಹೋಗಿ ನಾವು ಮೋಡ ಬಿತ್ತನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಮುಂದುವರಿಸ್ತೇವೆ. ಇವತ್ತು ಒಂದು ಟ್ರಯಲ್ ಇದೆ, ಎಲ್ಲ ವ್ಯವಸ್ಥೆ ಇವತ್ತೇನು ನಾವು ಕೇಳಿದ್ವಲ್ಲ, ವೇವ್ಸ್ ಎಲ್ಲ ನಮ್ಮ ಕಡೆ ಇದೆ. ಈಗ ಇಲ್ಲಿ ಬಿತ್ತಿದ್ರು ಕೂಡ ನಮಗೆ ಮಳೆ ಆಗ್ಬೋದು, ಅದಕ್ಕೊಂದು ಆಶಾಭಾವನೆ ನಮಗಿದೆ. ಅಕಸ್ಮಾತ್ ಅದು ಆಗದೇ ಇದ್ರೆ ಮತ್ತೆ ನಾವು ಕೂಡ ಅದ ಪ್ರಯೋಗನ ಮಾಡ್ಬೇಕಾಗೈತಿ. ಒಂದು ತಿಂಗಳ ಫ್ಲೈಟ್ ಇಲ್ಲೇ ಇರ್ತೈತಿ. ಅದಕ್ಕೆ ನಾವು ಧಾರವಾಡ ಜಿಲ್ಲೆಯವರು ಅದಕ್ಕೆ ಸಜ್ಜಿದ್ದೇವೆ. ಈ ಗದಗ ಜಿಲ್ಲೆಯಿಂದ ಅನಿವಾರ್ಯ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಡೀ ಉತ್ತರ ಕರ್ನಾಟಕದಲ್ಲಿ ರೈತರು ಮುಂಗಾರು ಬೆಳೆಗಳು ಹಾಳಾಗತ್ತೇವೆ. ಅದ್ರ ಸಲುವಾಗಿ ನಾ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರ ಕಂದಾಯ ಸಚಿವರಾಗಿ ಡಿಸಾಸ್ಟರ್ ಮೂಲಕ ಮಾಡ್ಬೋದು, ಅಥವಾ RDPR ಇಲಾಖೆಯಿಂದ ಮಾಡ್ಬೋದು, ಅಥವಾ ಕೃಷಿ ಇಲಾಖೆಯಿಂದ ಮಾಡಬಹುದು. ಅದಕ್ಕೆ 2017 ನಮ್ಮ ಇಲ್ಲೇ ಹುಬ್ಬಳ್ಳಿಯಲ್ಲೇ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ನವಲುಂದಾಗ ಇದಕ್ಕೆ ಮೋಡ ಬಿತ್ತನೆ ಮಾಡಿದ್ದಕ್ಕೆ ದೊಡ್ಡ ಮಳೆ ಆಯ್ತು ಅಂತ ಹೇಳಿ ದೊಡ್ಡ ಪ್ರಚಾರಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ನನಗಂತೂ ಭಾಳ ವಿಶ್ವಾಸ ಇದೆ, ಮೋಡ ಬಿತ್ತನೆಯಿಂದ 100ಕ್ಕೆ 100 ಮಳೆ ಆಗುತ್ತೆ. ಇವತ್ತು ಬೇಕಾದ್ರೆ ನೋಡಿ, ನಿಮ್ಗೆ ಇವತ್ತೇ ಟ್ರಯಲ್ ಗೊತ್ತಾಗುತ್ತೆ. ನೀವು ನಿಮ್ಮ ತಲೆಯಾಗ ಒಂದು ಪ್ರಶ್ನೆ ಮಾಡಿ ಡೆಲಿಗೇಷನ್ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕೇಂದ್ರದಿಂದ ಏನೋ ಸಹಾಯ ಮಾಡೋಕ್ಕೆ ಸಾಧ್ಯ ಇದ್ರೆ ನೀವು ಮಾಡಿ ಅಂತ ಒತ್ತಾಯ ಮಾಡ್ತೀವಿ. ನಮ್ಮ ಮೊನ್ನೆ ಅದಕ್ಕೆ ಒಂದು ಲೆಟ್ರ್ ಕೊಟ್ಟರೆ ಹೇಳಿಬಿಟ್ಟೇನೆ. ಸೀದಾ ಸಭೆಯಲ್ಲಿ ಕೂತಾಗ ಎಲ್ಲರೂ ಕೂಡ ಚರ್ಚೆ ಮಾಡಿವಿ. ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಮಾತಾಡಿಕೊಂಡು ಆ ತೀರ್ಮಾನಕ್ಕೆ ಬರ್ತೇವೆ. ಇಲ್ಲ, ಕೆಲವು ಮಂದಿ ಅಧಿಕಾರಿಗಳಿಗೆ ಇದು ಸಕ್ಸೀಡ್ ಹೌದು ಅಲ್ಲದು ಸ್ಟಡಿ ಮಾಡಕ್ಕೆ ಕೊಟ್ರೆ ಇವತ್ತು ನಾವು ಇದನ್ನು ಏನೇ